ಅಲ್ಲ ಸಮ್ಮು, ಈ ಮನೇಲಿ ಏನ್ ನಡೀತಿದೆ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಇದು ಮನೇನಾ ಇಲ್ಲ ನಾಟಕದ ಕಂಪನಿನಾ? ಹಾಗಂತ ಇಲ್ಲಿ ಯಾರು ನಾಟಕ ಮಾಡ್ತಿಲ್ಲ. ಎಲ್ರು ತುಂಬಾ ರಿಯಲಿಸ್ಟಿಕ್ ಆಗಿ ನಟನೆ ಮಾಡ್ತಿರೋ ತರ ಕಾಣ್ತಿದೆ. ಇಲ್ಲಿ ನಾವು 3 ಜನ ಸೈಡ್ ಆಕ್ಟರು. ನಿಮ್ಮಪ್ಪದು ಒಂಥರ ಸೈಡ್ ಆಕ್ಟರೇ ಅನ್ನು. ಯಾಕಂದ್ರೆ ನಾರದು ಮುನಿತರ ಆ ಕಡೆನೂ ಜೈ ಅಂತಾರೆ, ಈ ಕಡೆನೂ ಜೈ ಅಂತಾರೆ. ಒಟ್ನಲ್ಲಿ ಎಲ್ರಿಗೂ ಕೈ ಕೊಟ್ಟು ಹೋಗ್ತಾರೆ. ಈ ಕಥೆಗೆ ನಿಮ್ಮ ಅಮ್ಮನೇ ಮೇನ್ ವಿಲನ್, ನಿನ್ ತಮ್ಮ ತಾರಕ್ ಹೀರೋ ರೂಪದಲ್ಲಿರೋ ವಿಲನ್. ಆಮೇಲೆ ಆ ಮಯೂರಿ ಕೆಲಸಕ್ಕೆ ಅಂತ ಬಂದಿರೋಳು ಹೀರೋಯಿನ್ ಆಗಕ್ಕೆ ಹೊರಟಿದ್ದಾಳೆ. ಸಮು, ಯಾರೋ ನವನವೀನವಾಗಿ ಚಿತ್ರಕಥೆ ಬರ್ದಿರೋ ಹಾಗೆ ಒಂದೊಂದು ಇನ್ಸಿಡೆಂಟ್ ನಡೀತಾ ಇದೆ. ಮೊದಲು ಒಡವೆ ಕಳ್ತನ ಆಗುತ್ತೆ, ಆಮೇಲೆ ಆ ಮಯೂರಿ ಮನೆ ಬಿಟ್ಟು ಹೋಗ್ತಾಳೆ. ಅಲ್ಲಿ ಯಾರೋ ಅವಳನ್ನ ಕಿಡ್ನಾಪ್ ಮಾಡ್ತಾರೆ. ಈ ಎಲ್ಲ ಪಾಯಿಂಟ್ ಇಟ್ಕೊಂಡು ನಿನ್ ತಮ್ಮ ಇದನ್ನೆಲ್ಲ ನಮ್ಮ ಅಮ್ಮನೇ ಮಾಡಿರೋದು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ನಿಮ್ಮಮ್ಮ ಕಾರ್ ಸುಡಕ್ ಹೋಗ್ತಾರೆ, ಮಾವ ತಡಿತಾರೆ. ಅವ್ನು ನೋಡಿದ್ರೆ ಮಯೂರಿ ಲವ್ಸ್ ತಾರಕ್ ಅಂತ ಕಾರ್ ಮೇಲೆ ಸ್ಟಿಕರ್ ಹಾಕ್ಸ್ಕೊಂಡ್ ಬರ್ತಾನೆ. ಇದೆಲ್ಲ ನೋಡ್ತಿದ್ರೆ ಯಾರೋ ಕತೆ ಬರ್ದಿರೋ ಹಾಗೆ ಅನ್ನಿಸ್ತಿಲ್ವಾ? ನೀವ್ ಹೇಳೋದನ್ನೆಲ್ಲ ಒಪ್ಕೋತೀನಿ, ಆದ್ರೆ ನನ್ನನ್ನ ಸೈಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಲ್ಲ, ಅದನ್ನ ನಾನು ಒಪ್ಕೊಳ್ಳಲ್ಲ. ಇಲ್ಲಿ ನಡೀತಾ ಇರೋ ಕತೆಗೆ ನಾನೇ ಸೂತ್ರಧಾರಿ, ಇಲ್ಲಿರೋರೆಲ್ಲ ಪಾತ್ರಧಾರಿಗಳಷ್ಟೇ. ಆದ್ರೆ ಯಾವ ಪಾತ್ರಧಾರಿಗಳು ಕೂಡ ನೀನ್ ಹಿಡಿತದಲ್ಲಿಲ್ವಲ್ಲ, ಅವ್ರು ಹೇಗ್ ಬೇಕೋ ಹಾಗಾಗಿದ್ದಾರೆ. ಈಗ ಅದನ್ನೇ ನಾವು ಕಂಟ್ರೋಲ್ ಮಾಡ್ಬೇಕಾಗಿರೋದು. ನಾನ್ ಹೇಗ್ ಕತೆ ಬರೀತೀನೋ ಹಾಗೆ ಎಲ್ರೂ ಆಕ್ಟ್ ಮಾಡ್ಬೇಕು. ಆಗ್ಲೇ ಎಲ್ಲ ನನ್ನ ಹಿಡಿತದಲ್ಲಿರುತ್ತೆ. ಇನ್ ಮುಂದೆ ನೋಡ್ತಾ ಇರಿ ಹೇಗ್ ಕತೆ ಬರಿತೀನಿ ಅಂತ. ಸಮು, ನಿನ್ ಕತೆ ಏನೇ ಬರಿ, ಆದ್ರೆ ಈ ಕತೆಗೆ ಹೀರೋ ನಾನೇ, ಹೀರೋಯಿನ್ ನೀನೇ ಆಗಿರ್ಬೇಕು. ಈ ಜೀವನದಲ್ಲಿ ಕಾಮಿಡಿ ಪೀಸ್ ಅನ್ಕೊಂಡು ಸಾಕಾಗೋಗಿದೆ.